ಬಿಗ್ ಬಾಸ್ಗೆ ಅಭಿಮಾನದ ಹೊಳೆ ಕಿಚ್ಚ ಭಾವುಕ. ಇನ್ನು ಧನ್ಯವಾದ ಅಂತ ಹೇಳಿದ್ದಾರೆ ಸ್ಯಾಂಡಲ್ವುಡ್ನ ಮಾಣಿಕ್ಯ. ಬಿಗ್ ಬಾಸ್ಗೆ ಅಭಿಮಾನದ ಹೊಳೆ ಕಿಚ್ಚ ಭಾವುಕರಾಗಿದ್ದಾರೆ. ಇನ್ನು ಧನ್ಯವಾದ ಅಂತ ಸ್ಯಾಂಡಲ್ವುಡ್ ಮಾಣಿಕ್ಯ ಹೇಳಿದ್ದಾರೆ. ಬಿಗ್ ಬಾಸ್ ಜರ್ನಿ ಮೆಲುಕು ಹಾಕಿದ ಕಿಚ್ಚ ಸುದೀಪ್. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಶುಭ ಕೋರಿದ ಪೈಲ್ವಾನ್. ಇಂದು ಸೂರ್ಯಾಸ್ತದ ವೇಳೆಗೆ BBK 12 ಮುಕ್ತಾಯ. ಬಿಗ್ ಬಾಸ್ ಸೀಸನ್ 12 ಕುರಿತು ಟ್ವೀಟ್ ಮಾಡಿದ್ದಾರೆ. ಇದು ಗಮನಾರ್ಹ ಸೀಸನ್, ಅದ್ಭುತದ ಅಸಾಧಾರಣ. ನೀವೆಲ್ಲರೂ ಇಲ್ಲದೆ BBK ಇಲ್ಲ ಅಂತ ಸುದೀಪ್ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಭಾವುಕ ನುಡಿಗಳನ್ನು ನುಡಿದಿದ್ದಾರೆ. ಎಲ್ಲ ಸ್ಪರ್ಧಿಗಳಿಗೆ, ವಿಜೇತರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಪ್ರತಿಯೊಬ್ಬ ಬಿಗ್ ಬಾಸ್ ವೀಕ್ಷಕರಿಗೆ ನನ್ನ ಕೃತಜ್ಞತೆಗಳು ಅಂತ ಹೇಳಿದ್ದಾರೆ. ಅದ್ಭುತ ಯಶಸ್ಸಿಗೆ ಇಡೀ ತಾಂತ್ರಿಕ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇಂದು ಸೂರ್ಯಾಸ್ತದ ವೇಳೆಗೆ BBK 12 ಮುಕ್ತಾಯ ಆಗುತ್ತೆ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಬಿಗ್ ಬಾಸ್ಗೆ ಅಭಿಮಾನದ ಹೊಳೆ ಕಿಚ್ಚ ಭಾವುಕ ನುಡಿಗಳು. ಧನ್ಯವಾದ ಅಂತ ಸ್ಯಾಂಡಲ್ವುಡ್ ಮಾಣಿಕ್ಯ ತಿಳಿಸಿದ್ದಾರೆ. ಬಿಗ್ ಬಾಸ್ ಜರ್ನಿಯನ್ನ ಮೆಲುಕು ಹಾಕಿದ ಕಿಚ್ಚ ಸುದೀಪ್ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ವಿಶ್ ಕೂಡ ಮಾಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಟ್ವೀಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್. ಇನ್ನು BBK 11 ಲಾಸ್ಟ್ ಅಂತ ಹೇಳಲಾಗ್ತಾ ಇತ್ತು. ಕಿಚ್ಚ ಸುದೀಪ್ ಆ ಒಂದು ಬಿಗ್ ಬಾಸ್ ಸೀಸನ್ 11 ಲಾಸ್ಟ್ ಹೋಸ್ಟ್ ಮಾಡೋದು. ಮತ್ತೆ ಈಗ ಬಿಗ್ ಬಾಸ್ ಸೀಸನ್ನಲ್ಲಿ ಅಂದರೆ 12 ಯಾರು ಆಗ್ತಾರೆ ಆ್ಯಂಕರ್ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಆದರೆ ಫೈನಲಿ ಈ ಒಂದು BBK 12 ಕೂಡ ಕಿಚ್ಚ ಸುದೀಪ್ ಅವರು ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ, ಹೋಸ್ಟನ್ನು ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಪ್ರೌಡ್ ಮೂಮೆಂಟು. ಯಾಕೆಂತಂದರೆ ಇಷ್ಟೂ ಸೀಸನ್ಗಳನ್ನು ಸೀಸನ್ 1ನಿಂದಲೂ ಕೂಡ ಬಿಗ್ ಬಾಸ್ ಸೀಸನ್ 12ವರೆಗೂ ಕೂಡ ಕಿಚ್ಚ ಸುದೀಪ್ ಅವರು ಹೋಸ್ಟನ್ನು ಮಾಡ್ತಾ ಇದ್ದಾರೆ. ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಅಲ್ಲಿ ಸ್ಪರ್ಧೆಗಳಿಗೂ ಕೂಡ ವಿಶ್ ಅನ್ನು ಮಾಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಸದ್ಯಕ್ಕೆ ಕಿಚ್ಚ ಸುದೀಪ್ ಅವರಿಗೆ ಬಹಳ ವಿಶೇಷವಾದಂಥ ಒಂದು ದಿನ ಇವತ್ತು ಅಂತ ಹೇಳ್ಬೋದು. ಸ್ಪರ್ಧೆಗಳಿಗೆ ಎಷ್ಟು ಸ್ಪೆಷಲ್ಲು, ಹಾಗೆ ಕಿಚ್ಚ ಸುದೀಪ್ಗೂ ಕೂಡ ಇವತ್ತು ಬಹಳ ವಿಶೇಷ. ಹಾಗಾಗಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಜೊತೆಗೆ ಒಂದು ಟ್ವೀಟ್ ಅನ್ನು ಕೂಡ ಗಮನಿಸ್ತಾ ಇದ್ರೆ ಬಹಳ ಭಾವುಕರಾಗಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಲಕ್ಷ್ಮಿ? ಸಾಹಿತ್ಯ ಕನ್ನಡ ಬಿಗ್ ಬಾಸ್ ಸೀಸನ್ 12 ಒಂದು ಇತಿಹಾಸವನ್ನೇ ಕ್ರಿಯೇಟ್ ಮಾಡಿರುವಂತದ್ದು. ಯಾಕಂತಂದ್ರೆ ಹೆಚ್ಚು ಅಭಿಮಾನಿಗಳನ್ನ ಗಳಿಸಿರುವಂತದ್ದು, ಜೊತೆಗೆ ಹೆಚ್ಚು ಬಿಗ್ ಬಾಸ್ ಮೇಲೆ ಆಸಕ್ತಿ ಹೊಂದಿರುವಂತ ಜನರು ಹೊರಗೆ ಬಂದಿದ್ದು ಸದ್ಯಕ್ಕೆ ಇದೇ ಸೀಸನ್ ಅಲ್ಲಿ ಅನ್ಸುತ್ತೆ. ಯಾಕಂತಂದ್ರೆ ಕಳೆದ 11 ಸೀಸನ್ಗಳಲ್ಲೂ ಸಹ ಯಾವುದೇ ರೀತಿಯ ಆಗಿ ಇಷ್ಟೊಂದು ಕ್ರೇಜ್ ಇರ್ಲಿಲ್ಲ ಬಿಗ್ ಬಾಸ್ಗೆ. ಸೊ ಈ ಸದ್ಯಕ್ಕಿನ ಕ್ರೇಜ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಒಂದಷ್ಟು ಜನರ ಪ್ರೀತಿ ವಿಶ್ವಾಸ ನೋಡಿದ್ರೆ ಗಿಲ್ಲಿಯ ಮುಖಾಂತರವಾಗಿ ಎಲ್ಲೋ ಇದಕ್ಕೆ ಬಿಗ್ ಬಾಸ್ ಶೋಗೆ ಒಂದು ಹೆಸರು ತಂದು ಕೊಡೋ ರೀತಿಯಲ್ಲಿ ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಜನರನ್ನ ಸೆಳೆದಿದೆ ಅನ್ನುವಂಥದ್ದು ಒಂದು ಕಡೆ ಕಾಣ್ತಾ ಇರುವಂತದ್ದು. ಸೊ ಇದ್ರ ಜೊತೆಗೆ ಈಗಾಗ್ಲೇ ಏನು ಹತ್ತತ್ರ 4 ತಿಂಗಳಿಂದ ಇದು ಬಿಗ್ ಬಾಸ್ ಶೋ ಆರಂಭವಾಯಿತು. ಈಗ ಇವತ್ತು ಕೊನೆಯ ದಿನ ಅಂತ್ಯಕ್ಕೆ ಬಂದು ನಿಂತಿದೆ. ನಿನ್ನೆ ಪ್ರೀ ಗ್ರ್ಯಾಂಡ್ ಫಿನಾಲೆ ಆಗಿದೆ, ಇವತ್ತು ಫೈನಲ್ ಗ್ರ್ಯಾಂಡ್ ಫಿನಾಲೆ ಇದೆ. ಸೊ ಇವತ್ತು ಸುದೀಪ್ ಅವರು ಲಾಸ್ಟ್ ಹೋಸ್ಟ್. ಇದು ಕಳೆದ 11 ಸೀಸನ್ಗಳಿಂದಲೂ ಸಹ ಸುದೀಪ್ ಅವರು ನಡೆಸ್ಕೊಂಡು ಬರ್ತಾ ಇದ್ರು. ಸೊ ಇದು ಕೊನೆಯ ದಿನ ಇವತ್ತು. ಸೊ ಇನ್ನೇನು ಒಂದಷ್ಟು ಗಂಟೆಗಳಲ್ಲಿ ಇದು ಮುಕ್ತಾಯ ಆಗುತ್ತೆ ಅನ್ನುವಂಥದ್ದು ಭಾವನಾತ್ಮಕವಾದಂತಹ ಪೋಸ್ಟ್ ನ ಈಗ ಸದ್ಯಕ್ಕೆ ಸುದೀಪ್ ಅವರು ಟ್ವೀಟ್ ಮೂಲಕ ತಿಳಿಸಿರುವಂತದ್ದು. ಯಾಕಂತಂದ್ರೆ ಕಳೆದ 2 ಸೀಸನ್ಗಳ ಹಿಂದೆ ಒಂದು ವಿಚಾರನ ಅವ್ರು ಹೇಳಿದ್ರು, ನಾನು ಇನ್ನು ಮುಂದಿನ ಸೀಸನ್ ನಾನು ನಡ್ಸ್ಕೊಡೋದಿಲ್ಲ ಅಂತ ಸಹ ಸುದೀಪ್ ಅವರು ಹೇಳ್ಕೊಂಡಿದ್ರು. ಬಟ್ ಕಾರಣಾಂತರಗಳಿಂದ ಮತ್ತೆ ಅವರೇ ಈ ಸೀಸನ್ ಸಹ ನಡೆಸ್ಕೊಟ್ರು. ಕಳೆದ 11ನೇ ಸೀಸನ್ ಸಹ ಅವರೇ ನಡೆಸ್ಕೊಟ್ರು. ಸೊ ಈಗ ಅವರ ಪೋಸ್ಟ್ ಒಂದ್ ರೀತಿಯಲ್ಲಿ ಅವ್ರಿಗೆ ಆಗ್ತಿರುವಂತಹ ಬೇಸರ ಆಗಿರ್ಬೋದು. 12ನೇ ಸೀಸನ್ ಕಳೆದ 4 ತಿಂಗಳಿಂದ ಪ್ರತಿ ವಾರನೂ ನಡ್ಸ್ಕೊಂಡ್ ಬರ್ತಾ ಇರುವಂತಹ ಶೋದ ಪ್ರತಿದಿನದ ಒಂದಷ್ಟು ನೆನಪುಗಳನ್ನ ಮೆಲ್ಕ್ ಹಾಕೋದ್ರ ಮುಖಾಂತರವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಗಂಟೆ ಇದೆ, ಬೇಜಾರು ಒಂದ್ ರೀತಿಲಿ ಬೇಜಾರು ಆಗ್ತಾ ಇದೆ, ಅಂದ್ರೆ ಮಿಸ್ ಮಾಡ್ಕೋತೀವಿ ಅನ್ನುವಂಥದ್ದು. ಯಾಕಂತಂದ್ರೆ ತುಂಬಾ ಅಟ್ಯಾಚ್ಮೆಂಟ್, ಜೊತೆಗೆ ಹೆಚ್ಚು ಜನರು ವೀಕ್ಷಣೆ ಮಾಡ್ತಾ ಇದ್ದು ವಾರದ ದಿನಗಳಲ್ಲಿ ವೀಕ್ಷಣೆ ಮಾಡ್ತಾ ಇದ್ರು ಇಲ್ವೋ ಗೊತ್ತಿಲ್ಲ. ಆದ್ರೆ ವಾರಾಂತ್ಯ ಬಂದ್ರೆ ಸಾಕು ಕಿಚ್ಚ ಸುದೀಪ್ ಅವ್ರಿಗೋಸ್ಕರನೇ ಒಂದಷ್ಟು ಜನರು ಏನು BBK ಅನ್ನ ನೋಡ್ತಾ ಇದ್ರು ಅನ್ನುವಂಥದ್ದು ಸಹ. ಸೊ ಒಟ್ಟಾರೆಯಾಗಿ ಇವತ್ತು ಕೊನೆಯ ದಿನ ಯಾರು ವಿನ್ ಆಗ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಸುದೀಪ್ ಅವ್ರಿಗೆ ಇದೊಂದು ರೀತಿಯಲ್ಲಿ ಭಾವನಾತ್ಮಕನೇ. ಹಾಗಾಗಿ ಧನ್ಯವಾದ ಹೇಳೋದ್ರ ಮುಖಾಂತರವಾಗಿ, ಜೊತೆಗೆ ಯಾರು ವಿನ್ ಆಗ್ತಾರೆ ಅವರಿಗೆ ಒಂದ್ ರೀತಿಯಲ್ಲಿ ವಿಶ್ ಮಾಡೋದ್ರ ಮುಖಾಂತರವಾಗಿ BBKಗೆ ನಾನು ಇವತ್ತಿನಿಂದ ಅಂದ್ರೆ ಕೊನೆಯ ದಿನ ಅನ್ನುವಂಥದ್ದನ್ನ ಟ್ವೀಟ್ ಮುಖಾಂತರವಾಗಿ ಹಂಚ್ಕೊಂಡಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.
ಒಂದು ಕಡೆ ಕಿಚ್ಚ ಸುದೀಪ್ಗೂ ಕೂಡ ಬಹಳ ಒಂದು ಖುಷಿಯ ವಿಚಾರ, ಯಾಕೆಂತಂದ್ರೆ ಇಷ್ಟು ಯಶಸ್ಸು ಕಂಡಿದೆ ಈ ಒಂದು ಬಿಗ್ ಬಾಸ್ ಸೀಸನ್ 12. ಜೊತೆಗೆ ಒಂಥರ ಮಿಶ್ರ ಫೀಲಿಂಗ್ಸ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗ ಒಂದು ಕಡೆ ಖುಷಿ ಆಗ್ತಾ ಇದೆ, ಅಂತೂ ಫೈನಲ್ಗೂ ಕೂಡ ಈಗ ಯಶಸ್ವಿಯಾಗಿ ಈ ಒಂದು ಬಿಗ್ ಬಾಸ್ ನಡ್ಸ್ಕೊಂಡು ಬಂದಿದ್ದೀನಿ ಅಂತ. ಜೊತೆಗೆ ಈಗ ಬೇಸರ ಏನು ಅಂತಂದ್ರೆ ಅಯ್ಯೋ ಇಷ್ಟು ಬೇಗ ಮುಗ್ದೋಯ್ತಲ್ಲ ಅಂತ ಕೂಡ ಬೇಸರ ಕೂಡ ಇರಬಹುದು ಕಿಚ್ಚ ಸುದೀಪ್ಗೆ.